ಕಾರ್ಖಾನೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ 7.5 ಲಕ್ಷ ಟನ್ ಕಬ್ಬನ್ನು ನುರಿಸಲಾಗುವುದು. ಜತೆಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಶೀಘ್ರ ಬಟವಾಡೆ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಮುರುಗೇಶ್ ನಿರಾಣಿ ಸುಗರ್ಸ್ ಗುತ್ತಿಗೆಯ ಪಿಎಸ್ಎಸ್ಕೆ ಕಬ್ಬು ವಿಭಾಗದ ಪ್ರಧಾನ ವ್ಯವಸ್ಥಾಪಕ ರವಿ ತಿಳಿಸಿದರು. ಪಾಂಡವಪುರ ರೈಲ್ವೆ ನಿಲ್ದಾಣದ ಬಳಿ ಇರುವ ಎಂಆರ್ಎನ್ ಕೇನ್ ಪವರ್ ಮತ್ತು ಬಯೋ ರೆಫೈನರೀಸ್ ಪ್ರೈವೇಟ್ ಲಿಮಿಟೆಡ್ ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಗೆ 2025-26ನೇ ಸಾಲಿನ 6ನೇ ಋತುವಿನ ಕಬ್ಬು ನುರಿಸುವಿಕೆಯ ಚಾಲನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಳೆದ ಋತುವಿನಲ್ಲಿ 6.13 ಲಕ್ಷ ಟನ್ ಕಬ್ಬನ್ನು ನುರಿಸಲಾಗಿತ್ತು. ಈ ಬಾರಿ ಕಾರ್ಖಾನೆ ವ್ಯಾಪ್ತಿಯಲ್ಲಿ 4 ಲಕ್ಷ ಟನ್ ಒಪ್ಪಿಗೆ ಕಬ್ಬು ಲಭ್ಯವಿದೆ. ಉಳಿದ 3.5 ಲಕ್ಷ ಟನ್ ಕಬ್ಬನ್ನು ಬೇರೆಡೆಯಿಂದ ಸರಬರಾಜು ಮಾಡಿಸಿಕೊಂಡು 7.5 ಲಕ್ಷ ಟನ್ ಕಬ್ಬನ್ನು ನುರಿಸುವ ಗುರಿ ಹೊಂದಲಾಗಿದೆ ಎಂದರು. ಈ ವರ್ಷ ಟನ್ ಕಬ್ಬಿಗೆ 140 ರು ಹೆಚ್ಚುವರಿ ಸೇರಿದಂತೆ 3,291 ರು ನೀಡಲಾಗುವುದು. ನಿರಾಣಿ ಸಂಸ್ಥೆ ವತಿಯಿಂದ 5 ಋತುಗಳನ್ನು ನಿರ್ವಹಿಸಿ 6ನೇ ಋತುವಿನಲ್ಲೂ ಕೂಡ ಒಳ್ಳೆಯ ರೀತಿ ಯಶಸ್ಸನ್ನು ಸಿಗಲಿ. ನಮ್ಮೆಲ್ಲರ ಆಶೀರ್ವಾದದ ಜತೆಗೆ ಕಾರ್ಮಿಕರು ಹಾಗೂ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಎಂದರು. ಈ ಹಿಂದೆ ಪ್ರತಿನಿತ್ಯ 3.5 ಸಾವಿರ ಟನ್ ಸಾಮರ್ಥ್ಯ ಇದ್ದುದನ್ನು ಈಗ 5,000 ಸಾಮರ್ಥ್ಯಕ್ಕೆ ಹೆಚ್ಚಿಸಿದ್ದು, ಕಬ್ಬು ಕಟಾವುದಾರರು, ಸಾಗಾಣಿಕೆದಾರರು, ರೈತರು ಹಾಗೂ ಸಾರ್ವಜನಿಕರು ಸಂಸ್ಥೆ ಬೆಳೆಯಲು ಸಹಕಾರ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಕಬ್ಬು ನುರಿಸುವಿಕೆಗೆ ಕ್ರೇನ್ಗೆ ಕಬ್ಬಿನ ಕಂತೆಗಳನ್ನು ಎಸೆಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಮನ್ಮೂಲ್ ನಿರ್ದೇಶಕ ಸಿ. ಶಿವಕುಮಾರ್, ರೈತರ ಜೀವನಾಡಿಯಾದ ಪಿಎಸ್ಎಸ್ಕೆ ಕಾರ್ಖಾನೆಯನ್ನು ನಿರಾಣಿ ಸುಗರ್ಸ್ ಗುಂಪಿನ ವ್ಯವಸ್ಥಾಪಕರು ಪ್ರಾರಂಭಗೊಳಿಸಿದ್ದು, ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡುವ ಎಲ್ಲಾ ರೈತರಿಗೂ ಹಾಗೂ ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಕಾರ್ಖಾನೆಯಲ್ಲಿ ಪ್ರತಿನಿತ್ಯ 4ರಿಂದ 5 ಸಾವಿರ ಟನ್ನಷ್ಟು ಕಬ್ಬನ್ನು ನುರಿಸಲಾಗುತ್ತಿದ್ದು, ರೈತರಿಗೆ ಒಳ್ಳೆಯದಾಗಲಿ, ವಿಶೇಷವಾಗಿ ಕಾರ್ಮಿಕರ ದುಡಿಮೆಯಿಂದ ರೈತರಿಗೆ ಒಳ್ಳೆಯದಾಗುತ್ತದೆ ಹಾಗೂ ಮುರುಗೇಶ್ ನಿರಾಣಿರವರಿಗೆ ಅಭಿನಂದನೆ ತಿಳಿಸುತ್ತಾ ಕಾರ್ಖಾನೆ ಚೆನ್ನಾಗಿ ನಡೆಯಲಿ ಎಂದು ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಕಾರ್ಖಾನೆಯ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಸಂಜಿತ್ ಕುಮಾರ್, ರಾಜೇಂದ್ರ ಪಟ್ಟಣ ಶೆಟ್ಟಿ, ಕಾರ್ಖಾನೆ ನೌಕರರಾದ ರಾಜಶೇಖರ, ನಂದೀಶ್, ಸತೀಶ್, ಗುತ್ತಿಗೆದಾರರಾದ ಹಿರೇಮರಳಿ ಕರುಣಾಕರ್, ಮಹದೇಶ್ವರಪುರ ಕುಮಾರ, ರೈತ ಮುಖಂಡ ದರಸಗುಪ್ಪೆ ಮಹೇಶ್, ಜೆಡಿಎಸ್ ಯುವ ಮುಖಂಡ ಕ್ಯಾತನಹಳ್ಳಿ ಚೇತನ್, ಸಂಬುನಹಳ್ಳಿ ಮಹೇಶ್ ಇತರರಿದ್ದರು. ಇದೇ ವೇಳೆ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿದ ರೈತರಾದ ಪವನ್ ಹಾಗೂ ಸೋಮೇಗೌಡ ಅವರನ್ನು ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿ ಗೌರವಿಸಲಾಯಿತು. विष्णुनामदेह भद्रं पश्येम पर्यजत्राः स्थिरैरङ्गैः दुष्टुवागं स्वस्तिनो विवे विषेमदेव हिदं ह्यदायुं शतमानं भवति शतायुर्पुरुषायुन्द्रिये प्रतिष्ठति दीर्घमायु आयुरारोग्यस्तार्थसिद्धिरस्तु। ಬರ್ರಿ ಓ ಸಾಕು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಎಲ್ಲ ಕಾರ್ಮಿಕ ವರ್ಗದವರು ಮತ್ತು ಎಲ್ಲ ಪಕ್ಷದ ಧುರೀಣರು ಇಲ್ಲಿ ಆಗಮಿಸಿರ್ತಾರೆ. ಈ ಒಂದು ಶುಭ ಸಮಾರಂಭದಲ್ಲಿ ಈ ಒಂದು ಕಾರ್ಖಾನೆ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ಕೂಡ ಹಾರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಒಂದು ನಿರಾಣಿ ಸಂಸ್ಥೆಯ ವತಿಯಿಂದ 5 ಸೀಸನನ್ನು ಶುಭ ರೀತಿಯಲ್ಲಿ ನಾವು ನಿರ್ವಹಿಸಿದ್ದೀವಿ. ಇದು ಕೂಡ ಒಳ್ಳೆ ರೀತಿಯಲ್ಲಿ ಆಗಿ ಈ ಒಂದು 6ನೇ ಸೀಸನ್ನು ಕೂಡ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗಲಿ ಅಂತೇಳಿ ಹಾರೈಸ್ತಾ ತಮ್ಮೆಲ್ಲರ ಆಶೀರ್ವಾದ ಕಾರ್ಮಿಕರು ಹಾಗೂ ರೈತ ಬಾಂಧವರು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಹಾರೈಸಿ ಒಳ್ಳೆ ರೀತಿಯಲ್ಲಿ ಆಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಬೇಕು ಅಂತೇಳಿ ನಾನು ಈ ಮೂಲಕ ಹೇಳ್ತೇನೆ. ಈಗ ಸುಮಾರು ಕೆಪಾಸಿಟಿ 3,500 ಇದ್ದಂಥದ್ದು 5,000 ಆಗಿದೆ. ಈ ಒಂದು ಸಾಲಿನಲ್ಲಿ ನಾವು ಸುಮಾರು 7.5 ಲಕ್ಷ ಟನ್ಗಳನ್ನು ಗುರಿ ಇಟ್ಕೊಂಡಿದ್ದೀವಿ.
ಅದಕ್ಕೆ ತಮ್ಮೆಲ್ಲರ ಈಗ ಸಾಗಾಣಿಕೆದಾರರು ಇರ್ಬೋದು, ಕಬ್ಬು ಕಟಾವುದಾರರಾಗಿ ಇರ್ಬೋದು, ರೈತರು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಎಲ್ಲ ಈ ಕಾರ್ಖಾನೆಯ ಹಿತೈಷಿಗಳು ಸಹಕಾರ ಕೊಟ್ಟು ಈ ಒಂದು ಸಂಸ್ಥೆ ಚೆನ್ನಾಗಿ ಬೆಳೆಯೋದಕ್ಕೆ ಆಶೀರ್ವದಿಸಬೇಕು. ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾವು ಒಂದು ಈ ಮೂಲಕ ಹೇಳ್ತಾ ನನ್ನೊಂದು ಒಂದೆರಡು ಕಳೆದ ವರ್ಷ ಎಷ್ಟಾಗಿತ್ತು ಸರ್? ಕಳೆದ ವರ್ಷ 6,13,000 ಹರಿದಿದ್ವಿ. ಈ ಸಾರಿ ಮಳೆ ಚೆನ್ನಾಗಿರೋದ್ರಿಂದ ಕಬ್ಬು ಕೂಡ ಚೆನ್ನಾಗಿದೆ. ಆದ್ದರಿಂದ ಸುಮಾರು ಒಂದು 7.5 ಲಕ್ಷವನ್ನು ಗುರಿಯನ್ನು ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಸಹಕರಿಸಬೇಕು ಅಂತೇಳಿ ಮೂಲಕ. ಏನು ಟನ್ಗೆ ಏನು ಕೊಡ್ತಾ ಇದ್ದೀರಿ ಸರ್? ಈಗ ಕಳೆದ ಸಾರಿಗಿಂತ ಈಗ 140 ರೂಪಾಯಿ ಜಾಸ್ತಿ ಆಗಿದೆ. 3,291 ರೂಪಾಯಿ ಈ ಸಾರಿ ಫಿಕ್ಸ್ ಆಗಿರುತ್ತೆ. ಬಟವಾಡೆ ಹೇಗೆ ಮಾಡ್ತೀವಿ? ಬಟವಾಡೆ ನಾವು ಎಲ್ಲ ಕಾರ್ಖಾನೆಗಳಿಗಿಂತ ಬೇಗ ಮಾಡ್ತಾ ಇದ್ವಿ. ಆದಷ್ಟು ಈ ಸಾರಿನೂ ಕೂಡ ಶೀಘ್ರವಾಗಿ ಪೇಮೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಸಹಕಾರ ನೀಡ್ತೀವಿ ಅಂತೇಳಿ ಕಾರ್ಮಿಕ ಮಾಲೀಕರಿಗೆ ಆಷಾಢ ಶುಕ್ರವಾರದ ಶುಭಾಶಯಗಳನ್ನು ತಿಳಿಸ್ತಾ, ಈ ದಿನ ವಿಶೇಷವಾಗಿ ನಮ್ಮ ರೈತರ ಒಂದು ಜೀವನಾಡಿಯಾದಂಥ PSSK ಕಾರ್ಖಾನೆಯನ್ನು ನಿರಾಣಿ ಗ್ರೂಪ್ ಅವರು ಏನಿವತ್ತು ಸ್ಟಾರ್ಟ್ ಮಾಡಿದ್ದಾರೆ, ನಮ್ಮ ನಿಜವಾಗ್ಲೂ ನಮ್ಮ ರೈತಾಪಿ ವರ್ಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಜೊತೆಗೆ ಏನು ನಮ್ಮ GM ಸಾಹೇಬರು ಹೇಳ್ತಾ ಇದ್ರು, ಪ್ರತಿದಿನ 4,000 ರಿಂದ 5,000 ಟನ್ನನ್ನು ಪ್ರೆಸ್ ಮಾಡ್ತಾ ಇದ್ದೀವಿ, ನಮ್ಮ ರೈತರಿಗೆ ಒಳ್ಳೆಯದಾಗುತ್ತೆ ಅಂತ. ನಿಜವಾಗ್ಲೂ ಕೂಡ ಚಾಮುಂಡೇಶ್ವರಿ ನಮ್ಮ ರೈತರಿಗೆ ಒಳ್ಳೇದು ಮಾಡಲಿ, ವಿಶೇಷವಾಗಿ ನಮ್ಮ ಕಾರ್ಮಿಕರ ಒಂದು ದುಡಿಮೆಯಿಂದ ರೈತರಿಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ, ಜೊತೆಗೆ ಏನು ಫ್ಯಾಕ್ಟ್ರಿ ಮಾಲೀಕರಾದ ನಿರಾಣಿ ಸಾಹೇಬರಿಗೆ ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ಕಾರ್ಮಿಕರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಕಾರ್ಖಾನೆ ಸತತವಾಗಿ ನಡೀಲಿ ಅಂತ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತೀವಿ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮದೇಹ ಭದ್ರಂ ಪಶ್ಯೇಮ ಪ್ರಿಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗಂ ಸ್ವಸ್ತಿನೋ ಬಿವಿ ವಿಷೇಮ ದೇವ ಹಿತಂ ಯಥಾಹಿ. ಓಂ ಸ್ವಸ್ತಿ नो इन्द्ररुद्रश्रभः स्वस्ति नो पूषा विश्ववेदः भद्रं ददातु. माझे बरोबर बोललेला ಅವ್ರನ್ನ नीलकंठाय